ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಸಬ್ ಟಾಪಿಕ್ ಆದ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ಟಡಿಯನ್ನು ಮಾಡೋಣ. ಈ ಒಂದು ಬೇಸ್ ಮೇಲೆ TET GPSR ಎಕ್ಸಾಮ್ನಲ್ಲಿ ಸುಮಾರು ಸರಿ ಕ್ವಶನ್ಗಳು ಬಂದಿದ್ದಾವೆ. ಹಾಗಾಗಿ ಇದು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಅಂತಂದಾಗ ಇದನ್ನು GPSR ಎಕ್ಸಾಮ್ನ ಒಂದು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಅಲ್ಲಿ ಒಂದು x-1 = 0 ಇದನ್ನು ಏನಾಗಿದೆ x-1 ಅನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳನ್ನ GPSRನಲ್ಲಿ ಕೇಳಿದ್ದಾರೆ. ಓಕೆ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನಾವು ನೋಡೋದಾದರೆ P(x) = 5x³ - 2x² + 3x - 2 ಎನ್ನುವಂಥದ್ದು ಒಂದು ಬಹುಪದೋಕ್ತಿಯಾಗಿದೆ. ಇಲ್ಲಿ P(x)ನಲ್ಲಿ ಎಲ್ಲ ಕಡೆಗೂ ಎಕ್ಸ್ಗೆ 1ಅನ್ನು ಆದೇಶಿಸಿದರೆ ನಾವಿಲ್ಲಿ ಎಕ್ಸ್ನ ಪ್ಲೇಸ್ನಲ್ಲಿ ಏನು ಮಾಡಬೇಕು, 1ಅನ್ನು ಆದೇಶಿಸಬೇಕು. ಆವಾಗ ಏನಾಗುತ್ತೆ, 5 × 1³ - 2 × 1² + 3 × 1 - 1 ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 4 ಬರ್ತಾಯಿದೆ. ಹಾಗಾಗಿ ಆದ್ದರಿಂದ x = 1 ಆದಾಗ P(x)ನ ಬೆಲೆಯನ್ನು ನಾವು 4 ಅಂತ ಪಡೀತಾ ಇದ್ದೀವಿ. ಹಾಗಾಗಿ ನೆಕ್ಸ್ಟ್ ನೋಡಿ, ಇಲ್ಲಿ ನಮಗೆ ಒಂದು ಏನು ಬರ್ತಾಯಿದೆ 4 ಅಂತ ಸಿಗ್ತಾ ಇದೆ. P(1) ಅಂತ ಹಾಕಿದಾಗ P(x) = P(1) ಅಂದಾಗ ಇಲ್ಲಿ 4 ಬರ್ತಾ ಇದೆ. ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಇದಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ P(0) ಅಂತ ಅಪ್ಲೈ ಮಾಡಿದಾಗ -2 ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ P(-1) ಚೆಕ್ ಮಾಡಿ ನೋಡಿ ಅಂತಾರೆ. ನೀವು ಕೂಡ ಇದನ್ನು ಚೆಕ್ ಮಾಡಿ ನೋಡಿ ಎಷ್ಟು ಆನ್ಸರ್ ಬರುತ್ತೆ ಅಂತ. ಈ ರೀತಿಯಾಗಿ ನಾವು ಚೆಕ್ ಮಾಡಿ ನೋಡಿದಾಗ ಏನಾಗುತ್ತೆ, ಇದು ಬಹುಪದೋಕ್ತಿಯ ಶೂನ್ಯತೆ ಅಥವಾ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡಿ ನೋಡ್ಬೋದು. ಓಕೆ, ನಮಗೆ ಇಲ್ಲಿ ನೋಡೋದಾದರೆ 4 ಬರ್ತಾಯಿದೆ, ಇಲ್ಲಿ -2 ಬರ್ತಾಯಿದೆ. P(1) ಅಂತ ನಾವು ಆದೇಶಿಸಿದಾಗ ಇಲ್ಲಿ ಏನು ಬರುತ್ತೆ, -5 ಬರುತ್ತೆ. -5 ಬಂದಾಗೆ -2 ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಇಲ್ಲಿ ಮೈನಸ್ ಅಂದಾಗ -3 ಬರುತ್ತೆ, 2 ಬರುತ್ತೆ. -3 ಇದು -3 -5 ಅಂತ ಬರುತ್ತೆ. P(-1) ಅಂತ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಇದು -5 -2 ಅಂದಾಗ ಇದು ಕ್ಯಾನ್ಸಲ್ ಆಗುತ್ತೆ, -2 ಬರ್ತಾಯಿದೆ. ನಾವಿಲ್ಲಿ 0 ಬರೋವರೆಗೂ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಎಕ್ಸಾಂಪಲನ್ನು ನೋಡಿದಾಗ ನಾವು ಶೂನ್ಯತೆಗಳು ಯಾವ ರೀತಿಯಾಗಿರ್ತವೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದು. ಓಕೆ, ಇವಾಗ ಎಕ್ಸಾಂಪಲ್ 2 ನೋಡಿ. ಚರಾಕ್ಷರಗಳಿಗೆ ಸೂಚಿಸಿದ ಬೆಲೆಗಳಿಗೆ ಅನುಸಾರವಾಗಿ ಕೆಳಗಿನ ಬಹುಪದೋಕ್ತಿಯ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ P(x) ಅನ್ನು ಕೊಟ್ಟಿದ್ದಾರೆ, ಅಂದರೆ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ x ಬೆಲೆ 1 ಅಂತ ಕೊಟ್ಟಿದ್ದಾರೆ ಮೊದಲೇ ಪಾಲಿನಾಮಿಯಲ್ಗೆ. ಎರಡನೇದಕ್ಕೆ y = 2 ಅಂತ ಕೊಟ್ಟಿದ್ದಾರೆ. ಮೂರನೇ ಕ್ವಶನ್ಗೆ t = a ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಆದೇಶಿಸಿದಾಗ ಯಾವ ಒಂದು ಬೆಲೆಗೆ ಈ ಒಂದು ಬಹುಪದೋಕ್ತಿ 0 ಬರುತ್ತೆ, 0 ಬರುತ್ತೆ, ಅಲ್ಲಿವರೆಗೂ ನಾವು ಅದನ್ನು ನೋಡೋಣ, ಅಪ್ಲೈ ಮಾಡಿ ನೋಡೋಣ. x = 1, y = 2, t = a ಅಂತ ಆದೇಶಿಸಿ ನೋಡೋಣ. ಇವುಗಳು ಶೂನ್ಯತೆಗಳು ಇದ್ದಾವೆ ಇಲ್ಲ ಅಂತ ನಾವು ಚೆಕ್ ಮಾಡಿ ಇವಾಗ ನೋಡೋಣ. ಓಕೆ, ಇವಾಗ ಮೊದಲೇ ಆನ್ಸರನ್ನು ನೋಡೋಣ. P(x) = 5x² - 3x + 7 ಅಂತ ಇದೆ. x = 1 ಅಂತ ಅಪ್ಲೈ ಮಾಡಿದಾಗ ನಮಗೆ 5 × 1² - 3 × 1 + 7 ಅಂತ ಬರ್ತಾ ಇದೆ. ಇದನ್ನು ಅಪ್ಲೈ ಮಾಡಿ ನೋಡಿದಾಗ ನಮಗೆ ಫೈನಲ್ ಆನ್ಸರ್ 9 ಬರ್ತಾ ಇದೆ. ಓಕೆ, ಅದೇ ರೀತಿಯಾಗಿ y = 2 ಅಂತ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. y = 2 ಅಂತಂದಾಗ y = 2 ಅಂದಾಗ 3 × 2x³ - 4 × 2 + 11 ಅಂತ ಇದೆ. 11 ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 16 + √11 ಅಂತ ಬರ್ತಾ ಇದೆ. ಅದೇ ರೀತಿಯಾಗಿ t = a ಅಂತ ಅಪ್ಲೈ ಮಾಡಿದಾಗ ನಮಗೆ ಲಾಸ್ಟ್ ಆನ್ಸರ್ ಅದೇ ರೀತಿಯಾಗಿ ಬರುತ್ತೆ. t ಪ್ಲೇಸ್ನಲ್ಲಿ a ಅಂತ ಅಪ್ಲೈ ಮಾಡಿದರೆ 4a² + 5a³ - a² + 6 ಅಂತ ಬರ್ತಾ ಇದೆ. ಓಕೆ, ಇವಾಗ ನಮಗೇನು ಬೇಕಾಗಿದೆ, ಶೂನ್ಯತೆಯನ್ನು ಬೇಕಾಗಿದೆ. ಶೂನ್ಯತೆ ಬೇಕಾದಾಗ ಇಲ್ಲಿ ನಮಗೆ P(x) = x-1 ಎನ್ನುವಂಥ ಒಂದು ಬಹುಪದೋಕ್ತಿಯನ್ನು ನಾವು ತೆಗೆದುಕೊಳ್ಳೋಣ. ಇವಾಗ P(x) ಪ್ಲೇಸ್ನಲ್ಲಿ 1 ಅಂತ ಅಪ್ಲೈ ಮಾಡಿ. ಆವಾಗ ಏನಾಗುತ್ತೆ, 1 - 1 ಅಂದಾಗ ಇದು 0 ಬರ್ತಾಯಿದೆ.
1 ಈಸ್ ಈಕ್ವಲ್ ಟು 0 ಆಗಿರೋದ್ರಿಂದ 1ಅನ್ನು ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಹೇಳ್ತಾವೆ. ಓಕೆ, ಶೂನ್ಯತೆ ಅಂದರೆ ಏನಂತ ನಮಗೆ ಈಗ ಅರ್ಥ ಆಗಬೇಕು ಅಂದರೆ, ಈ ಎಕ್ಸ್ ಪ್ಲೇಸ್ನಲ್ಲಿ ಯಾವ ಒಂದು ಸಂಖ್ಯೆಯನ್ನು ಹಾಕಿದಾಗ ಈ ಒಂದು ಪಾಲಿನಾಮಿಯಲ್, ಈ ಒಂದು ಬಹುಪದೋಕ್ತಿ 0 ಬರಬೇಕು. ಹಾಗಾಗಿ ಎಕ್ಸ್ ಪ್ಲೇಸ್ನಲ್ಲಿ 1ಅನ್ನು ಅಪ್ಲೈ ಮಾಡಿದಾಗ ಅದು 0 ಬಂದರೆ ಅದು ಶೂನ್ಯತೆ ಅಂತ ನಾವು ಹೇಳ್ಬೋದು. ಇದು ಕೂಡ ಈ ಒಂದು ಪಾಲಿನಾಮಿಯಲ್ನ ಶೂನ್ಯತೆ ಆಗಿರೋದಿಲ್ಲ. ಅದೇ ರೀತಿಯಾಗಿ 4 ಆನ್ಸರ್ಗಳು ಕೂಡ ಏನಾಗ್ತಾ ಇದ್ದಾವೆ, ಇವುಗಳು ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಎಕ್ಸ್ ಪ್ಲೇಸ್ನಲ್ಲಿ ಯಾವ ಬೆಲೆಯನ್ನು ಅಪ್ಲೈ ಮಾಡಿದಾಗ ಆ ಒಂದು ಬಹುಪದೋಕ್ತಿ 0 ಉತ್ತರ ಬಂದರೆ, 0 ಉತ್ತರ ಬಂದರೆ ಆ ಒಂದು ಎಕ್ಸ್ ಪ್ಲೇಸ್ನಲ್ಲಿ ಏನಾಗಿರ್ತೀರಿ ಅದು ಏನಾಗಿರುತ್ತೆ, ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಹೇಳೋಣ ಅಂತ ಅಂದ್ಕೊಳ್ಳೋಣ. ಇವಾಗ ಕ್ಯೂ ಆಫ್ ಎಕ್ಸ್ 0 ಆಗಬೇಕಾದ್ರೆ ನಾವು ಏನನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಚೆಕ್ ಮಾಡಿ ನೋಡಿ. ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಆದಾಗ, ಎಕ್ಸ್ ಈಕ್ವಲ್ಸ್ ಟು 2 ಅಂದಾಗ ಕ್ಯೂ ಆಫ್ ಎಕ್ಸ್ನ ಶೂನ್ಯತೆ ಆಗಿದೆ ಅಥವಾ ಇಲ್ಲ ಅಂತ ಪರೀಕ್ಷಿಸಿ ನೋಡೋದಾದರೆ, ಪಿ ಆಫ್ ಸಿ ಈಕ್ವಲ್ ಟು 0 ಆಗಿದ್ದರೆ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ನ ಶೂನ್ಯತೆ ಸಿ ಆಗಿರುತ್ತದೆ ಎಂದು ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಓಕೆ, ಶೂನ್ಯತೆ ಅಂದರೆ ಏನು ನಿಮಗೆ ಅರ್ಥ ಆಗಬೇಕು. ಡೆಫಿನೇಷನನ್ನು ನೋಡೋದಾದರೆ, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಶೂನ್ಯ ಬಹುಪದೋಕ್ತಿಯ ಒಂದು ಶೂನ್ಯತೆ ಆಗಿರುತ್ತದೆ ಎನ್ನುವಂಥದ್ದು ಈ ಒಂದು ಹೇಳಿಕೆ ಆಗಿದೆ. ಓಕೆ, ಇವಾಗ ನಿಮಗೆ ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತಾ ಹೋದಾಗ ಶೂನ್ಯತೆ ಅಂದರೆ ಏನಂತ ಅರ್ಥ ಆಗುತ್ತೆ. ಎಕ್ಸ್ ಪ್ಲಸ್ 2 ಎಂಬುದು ಒಂದು ಬಹುಪದೋಕ್ತಿಯ ಶೂನ್ಯತೆಗಳು. ಈ ಒಂದು ಬಹುಪದೋಕ್ತಿ ಏನಿದೆ, ಎಕ್ಸ್ ಪ್ಲಸ್ 2 ಅಂತ ಒಂದು ಬಹುಪದೋಕ್ತಿ ಇದೆ, ಇದರ ಒಂದು ಶೂನ್ಯತೆಗಳು -2 +2 ಆಗಿವೆಯೇ ಅಥವಾ ಇಲ್ಲ ಅಂತ ಪರೀಕ್ಷೆ ಮಾಡಿ ಅಂತ ಅಂದಿದ್ದಾರೆ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅಂತ ಆಗಿರಲಿ. ಇವಾಗ ಪಿ ಆಫ್ ಎಕ್ಸ್ನ ಪ್ಲೇಸ್ನಲ್ಲಿ 2 ಅಂತ ತೆಗೆದುಕೊಳ್ಳೋಣ. ಅವಾಗೇನು ಬರುತ್ತೆ, 4 ಬರುತ್ತೆ. ಇದು 0 ಬರ್ತಾ ಇಲ್ಲ, ಹಾಗಾಗಿ ಇದು ಅಲ್ಲ. ಪಿ ಆಫ್ ಎಕ್ಸ್ ಪ್ಲೇಸ್ನಲ್ಲಿ -2ಅನ್ನು ತೆಗೆದುಕೊಂಡಾಗ -2 + 2 = 0 ಬರ್ತಾ ಇದೆ. ಹಾಗಾಗಿ ಇಲ್ಲಿ -2 ಎನ್ನುವಂಥದ್ದು ಎಕ್ಸ್ ಪ್ಲಸ್ 2 ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ, ಆದರೆ 2 ಶೂನ್ಯತೆ ಆಗಿಲ್ಲ ಅಂತ ನಾವಿಲ್ಲಿ ಬರೀಬೇಕು. ಓಕೆ, ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ತವೆ. ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 1 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಶೂನ್ಯತೆಯನ್ನು ಕಂಡುಹಿಡಿ ಅಂದಿದ್ದಾರೆ ನಮಗೆ. ಓಕೆ, ನೆಕ್ಸ್ಟ್ ಪಿ ಆಫ್ ಎಕ್ಸ್ನ ಶೂನ್ಯತೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಆಗಿರಬೇಕು. ಈ ರೀತಿಯಾಗಿ ನಾವು ಸಮೀಕರಣವನ್ನು ಬಿಡಿಸಿದಂತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಕೆ, 2x + 1 = 0 ಅಂದಾಗ x = -1/2 ಆಗುತ್ತೆ ಇದನ್ನು ಸಾಲ್ವ್ ಮಾಡಿದಾಗ. ಹಾಗಾಗಿ ಇಲ್ಲಿ -1/2 ಇದು 2x + 1 ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 1 ಅಂತ ಇದೆ. ಇಲ್ಲಿ ಎಕ್ಸ್ ಪ್ಲೇಸ್ನಲ್ಲಿ -1/2 ಅಂತ ಅಪ್ಲೈ ಮಾಡಿದಾಗ 2 ಕ್ಯಾನ್ಸಲ್ ಆಗುತ್ತೆ. -1 + 1 = 0 ಬರ್ತಾ ಇದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಏನಾಗಿರುತ್ತೆ, -1/2. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ ಏನಂತ ಇದೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax + b ಅಂತ ಇದೆ. a is not equal to 0 ಆಗಿರಬೇಕು. ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಓಕೆ, ನಮಗೆ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನಂತ ಗೊತ್ತಿರಬೇಕು. ಒಂದೇ ಒಂದು ಚರಾಕ್ಷರವನ್ನು ಹೊಂದಿರುವಂಥ ಒಂದು ಸಮೀಕರಣಕ್ಕೆ, ಒಂದು ಬಹುಪದೋಕ್ತಿಗೆ ನಾವು ರೇಖಾತ್ಮಕ ಸಮೀಕರಣ ಅಂತೇಳಿ ಕರಿತೀವಿ. ಓಕೆ, ನಮಗೆ ಪ್ರಶ್ನೆಯಲ್ಲಿ ಈ ರೀತಿಯಾಗಿ ಕೂಡ ಕೇಳ್ಬೋದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax + b, a is not equal to 0 ಆಗಿದ್ದರೆ ಇದು ಎಂದು ಯಾವ ಬಹುಪದೋಕ್ತಿ ಆಗಿರುತ್ತೆ. ರೇಖಾತ್ಮಕ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ax + b a is not equal to 0 ಆಗಿದ್ದಾಗ ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಪಿ ಆಫ್ ಎಕ್ಸ್ನ ಶೂನ್ಯತೆಯನ್ನು ನಾವು ಈ ರೀತಿಯಾಗಿ ಕಂಡುಹಿಡಿಬೋದು. ಇಲ್ಲಿ ಪಿ ಆಫ್ ಎಕ್ಸ್ = 0 ಅಂತಂದರೆ ax + b = 0 ಆಗಿದ್ದಾಗ ax = -b, x = -b/a ಅಂತ ಆಗಿರುತ್ತೆ. x = -b/a ಅಂತಂದಾಗ ಪಿ ಆಫ್ ಎಕ್ಸ್ನ ಒಂದೇ ಶೂನ್ಯತೆ ಆಗಿರುತ್ತದೆ. ನೋಡಿ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಯಾವ ರೀತಿಯಾಗಿ, ಒಂದು ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಎಷ್ಟು ಶೂನ್ಯತೆಗಳು ಹೊಂದಿರ್ತವೆ, ಒಂದು ರೇಖಾತ್ಮಕ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೆನಪಿರಲಿ, ಈ ಒಂದು ರೇಖಾತ್ಮಕ ಬಹುಪದೋಕ್ತಿ ಅನ್ನುವಂಥದ್ದು
ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತದೆ. ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ರೇಖಾತ್ಮಕ ಬಹುಪದೋಕ್ತಿಯು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತದೆ.